ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಮಂತಕಮಣಿ. ಇವತ್ತಿನ ಈ ವ್ಲಾಗ್ನಲ್ಲಿ ಒಂದು ಸುಂದರವಾಗಿರುವಂತಹ ತಾವರೆ ಹೂವಿನ ರಂಗೋಲೆ ಅಥವಾ ಕಮಲದ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಇನ್ನು ಡಾಟ್ಸ್ ಅಥವಾ ಚುಕ್ಕಿಗಳ ವಿಷಯಕ್ಕೆ ಬರೋದಾದರೆ 12x2x2 ಅಂದರೆ 12 ಚುಕ್ಕೆಗಳನ್ನು 2 ಸಲ ಇಟ್ಕೊಳ್ಬೇಕಾಗತ್ತೆ. ನಂತರ ಆ ಕಡೆ ಈ ಕಡೆ ಒಂದೊಂದು ಚುಕ್ಕೆಗಳನ್ನು ಬಿಡ್ತಾ ಸರಿಸಮ ಚುಕ್ಕೆಗಳನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ತಾವರೆ ಹೂವಿನ ರಂಗೋಲಿಯನ್ನು 2-3 ಥರ ಆಲ್ರೆಡಿ ನನ್ನ ಚಾನಲ್ ತೋರಿಸಿದ್ದೀನಿ ನಾನು. ಇನ್ನು ಈ ತಾವರೆ ರಂಗೋಲಿ ಅನ್ನೋದು ಏನಿದೆ, ಅದು ಶುಕ್ರವಾರದ ದಿನ ಆಗಿರಬಹುದು ಅಥವಾ ಲಕ್ಷ್ಮೀ ಹಬ್ಬದ ದಿನ ಏನಿರುತ್ತೆ ಅಥವಾ ಏನಾದರೂ ಸ್ಪೆಷಲ್ ಹಬ್ಬದ ದಿನಗಳಲ್ಲಿ ಹಾಕ್ಕೊಳ್ಬಹುದು. ಯಾಕಂದರೆ ಇದು ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಅದರಿಂದ ಇದು ತುಂಬ ರಂಗೋಲಿ ಹಾಕಿಬಿಟ್ಟು ಇದ್ರ ತುಂಬ ಬಣ್ಣಗಳನ್ನು ತುಂಬೋದ್ರಿಂದ ತುಂಬಾ ಕಳೆಯಾಗಿ ಕಾಣುತ್ತೆ. ಮೊದಲಿಗೆ ನಾವೇನು 12 ಚುಕ್ಕೆಗಳನ್ನು 2 ಸಲ ಇಟ್ಟಿರ್ತೀವಿ, ಅದು ಆ ಎಡಗಡೆ 5 ಚುಕ್ಕೆ ಹಾಗೂ ಬಲಗಡೆ 5 ಚುಕ್ಕೆಗಳನ್ನು ಬಿಟ್ಟು ಮಧ್ಯದಲ್ಲಿ ನಾವು ಇರುವಂತಹ 2 ಚುಕ್ಕೆಗಳಿಂದ ಈ ರಂಗೋಲಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಹೂವಿನ ಡಿಸೈನನ್ನು ಹಾಕಬೇಕಾಗತ್ತೆ. ನಂತರ 4 ಕಡೆ ಏನಿರುತ್ತೆ ಮೇಲೆ ಕೆಳಗೆ ಹಾಗೂ ಬಲಗಡೆ ಅಥವಾ ಮತ್ತು ಎಡಗಡೆ 4 ಕಡೆಯೂ ಈ ತಾವರೆ ಹೂವಿನ ಡಿಸೈನನ್ನು ಹಾಕ್ಕೊಳ್ಬೇಕಾಗತ್ತೆ. ಆ ತಾವರೆ ಹೂವು ಈಗ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಬರಿತಾ ಇದ್ದೀನಲ್ಲ ನಾನು, ಅದಕ್ಕೆ ಚುಕ್ಕೆಗಳು ಇರೋದಿಲ್ಲ. ಬರೀ ಮಿಕ್ಕಿದ್ದು ಏನಿರುತ್ತೆ ದಳಗಳು, ಅದಕ್ಕೆ ಮಾತ್ರ ಚುಕ್ಕೆಗಳು ಇರುತ್ತೆ. ಸೈಡಲ್ಲಿ ಹಾಕಿರುವಂತಹದಕ್ಕೆ ಯಾವುದೇ ತರಹದ ಚುಕ್ಕೆಗಳು ಇರೋದಿಲ್ಲ. ನಾವು ಇನ್ನೂ ಬೇಕಾದರೆ ಏನಾದರೂ ಡಿಸೈನ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನೀವು ನೋಡೋದಾದರೆ ನಾನು ಇಲ್ಲಿ ಪ್ಯಾರಲಲ್ ಲೈನ್ಸ್ ಥರ ಹಾಕಿದ್ದೀನಿ. ಸ್ಟ್ಯಾಂಡಿಂಗ್ ಲೈನ್ಸ್ ಅಥವಾ ಸ್ಲೀಪಿಂಗ್ ಲೈನ್ಸ್ ಟೈಪಲ್ಲಿ ಹಾಕಿರೋದ್ರಿಂದ ಅದು ರಂಗೋಲಿ ಪುಡಿಯಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ಸ್ ಆಗದೆ ಇರೋರು, ಬಣ್ಣಗಳನ್ನು ಹಾಕ್ತೀವಿ ಅನ್ನೋರು ಇದನ್ನು ಪ್ಲೇನಾಗಿ ಬರೆದುಬಿಟ್ಟು ಬಣ್ಣಗಳನ್ನು ತುಂಬಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಈ ವ್ಲಾಗ್ನಲ್ಲಿ ತೋರಿಸಿದಂತಹ ಈ ತಾವರೆ ಹೂವಿನ ರಂಗೋಲಿ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಆಶಿಸ್ತೀನಿ. ಒಂದು ವೇಳೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.